ಹಲೋ ಫ್ರೆಂಡ್ಸ್, ನಮಸ್ಕಾರ. ರೀಟಾ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಏನು ತರಕಾರಿ ಇಲ್ಲ ಅಂದ್ರೂ ಆಲೂಗಡ್ಡೆ ಅಂತೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳು ಟಿಫನ್ಗೋಸ್ಕರ ಇದು ಆಲೂಗಡ್ಡೆ ಪಲ್ಯ ಗ್ರೇವಿ ಥರ ಮಾಡಿ ರೊಟ್ಟಿ ಮಾಡಿ ಬಾಕ್ಸ್ ಹಾಕಿ ಕಳಿಸೋಣ ಅಂತ ಹೇಳ್ಬಿಟ್ಟು ಹುಡುಗರು ಕ್ಯಾಮ್ರಾ ಹಿಡೋಕ್ಕೆ ಯಾರೂ ಇರಲಿಲ್ಲ. ಹುಡುಗರು ಹೇಳೋಕ್ಕಿಂತ ಮುಂಚೆನೇ ಒಗ್ಗರಣೆ ಕೊಟ್ಟಿದ್ದೆ ಆಲೂಗಡ್ಡೆ ಪಲ್ಯಕ್ಕೆ. ಆಮೇಲೆ ಅವ ಎದ್ದ ಮೇಲೆ ಸ್ನಾನ ಮಾಡ್ಕೊಂಡ್ಬಂದು ಕ್ಯಾಮ್ರಾ ಹಿಡ್ದ. ಆಮೇಲೆ ನಾನು ಒಂಚೂರು ಅವ್ನು ಏಳಷ್ಟರಲ್ಲೇ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟು ಬ್ರಷ್ ಮಾಡಿ ಒಂದು ಸ್ವಲ್ಪ ಅಲೋವೆರಾ ತಿಂತೀನಿ. ಬೆಳಗ್ಗೆ ಹೋಗ್ಬಿಟ್ಟು ಅಲೋವೆರಾ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಅದು ಜೆಲ್ಲಿ ಥರ ಇರೋದು ತೆಗೆದು ಅದು ನುಂಗ್ತೀನಿ. ಹೆಲ್ತಿಗೆ ಒಳ್ಳೇದು ಫ್ರೆಂಡ್. ನನಗೆ ಒಂದು ಆಪ್ರೇಷನ್ ಆಯಿತು. ಆ ಆಪ್ರೇಷನ್ ಆದಾಗಿಂದ ಸ್ವಲ್ಪ ನನ್ನ ಬಾಡಿನೂ ಫ್ಯಾಟ್ ಇದಾಗಿದೆ. ಆಮೇಲೆ ಒಂದಾದ್ಮೇಲೆ ಒಂದು ದಿವಸ ಒಂದಾಯಿತು ಹುಷಾರ ಇಲ್ಲದೆ ಇರೋಂಗೆ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೇ ಒಂದು ಸ್ವಲ್ಪ ಅಲೋವೆರಾ ಒಳ್ಳೇದಂತಾರೆ ಹೆಲ್ತಿಗೆ. ಬೆಳಗ್ಗೆ ಒಂದು ಸ್ವಲ್ಪ ಅಲೋವೆರಾ ನುಂಗ್ತೀನಿ. ಆಮೇಲೆ ಅಲೋವೆರಾ ಜ್ಯೂಸು ಕೂಡ ಕುಡಿತೀನಿ. ಅಲೋವೆರಾದು ಆಮ್ಲ ಜ್ಯೂಸ್ ಕುಡಿತೀನಿ. ಆಲೂಗಡ್ಡೆ ಗ್ರೇವಿಗೆ ಒಗ್ಗರಣೆ ಕೊಟ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೆ. ಆಮೇಲೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕಿ ಈ ಕಡೆ ಬೇಯಿಸೋಕೆ ಇಟ್ಬಿಟ್ಟು ಒಂದು ಸ್ವಲ್ಪ ನಾನು ಅಲೋವೆರಾ ಮತ್ತು ಆಮ್ಲ ಜ್ಯೂಸು ಕುಡಿಯೋಣ ಅಂಥೇಳಿ ಸ್ವಲ್ಪ ಉಗುರು ಬೆಚ್ಚ ನೀರಿನಾಗ ಅದು ಹಾಕ್ಕೊಂಡು ಕುಡಿತೀನಿ. ಸ್ವಲ್ಪ ಕುಡಿದ ಮೇಲೆ ಸ್ವಲ್ಪ ಮೋಷನ್ ಎಲ್ಲ ಚೆನ್ನಾಗಾಗುತ್ತೆ. ಸ್ವಲ್ಪ ಬಾಡಿನೂ ಹಗುರ ಅನಿಸುತ್ತೆ. ಇನ್ನು ಇವಾಗೆ ಸ್ಟಾರ್ಟ್ ಮಾಡಿರೋದು ಒಂದು 15 ದಿವಸ ಆಯಿತು ಫ್ರೆಂಡ್ಸ್. ನೋಡಬೇಕಿದ್ರೆ ರಿಸಲ್ಟ್ ಹೆಂಗಿದೆ ಅಂತ. ಒಂದು ಸ್ವಲ್ಪ ಕುಡಿದ ಮೇಲೆ ಫ್ರೆಶ್ ಅನಿಸುತ್ತೆ. ಸ್ಕಿನ್ಗೂ ಒಳ್ಳೇದಂತೆ, ಕೂದಲಿಗೂ ಒಳ್ಳೇದಂತೆ. ಡಾಕ್ಟ್ರಿಗೆ ಕೇಳಿಬಿಟ್ಟೆ ತೊಗೋತಾ ಇದ್ದೀನಿ. ಆಮೇಲೆ ಅರ್ಜೆಂಟ್ ಇರುತ್ತೆ ಫ್ರೆಂಡ್ಸ್. ನನ್ನ ಕೆಲಸಕ್ಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹುಡುಗರು ಟಿಫನಿಗೆ ಲೇಟ್ ಆಗುತ್ತೆ. ಹಂಗಂದ್ಬಿಟ್ಟು ಆ ಕಡೆ ಪಲ್ಯ ಎತ್ತಿಬಿಟ್ಟು ಆ ಕಡೆ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಕಡೆ ಕಲ್ಲು ಒಂದು ಸ್ವಲ್ಪ ಒರೆಸ್ಕೊಂಡು ಹಂಚಿಟ್ಕೊಂಡು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಹರ್ಷನ ಕೈಯಲ್ಲಿ ಮೊಬೈಲ್ ಕೊಟ್ಟೆ. ಸ್ವಲ್ಪ ಹಿಡಿಯಪ್ಪ ಕ್ಯಾಮ್ರಾ ಅಂತ. ಬೆಳಗ್ಗೆ ಎಲ್ಲವರು ಅರ್ಜೆಂಟಲ್ಲಿರ್ತಾರೆ ಫ್ರೆಂಡ್ಸ್. ಕ್ಯಾಮ್ರಾ ಹಿಡಿಯೋದೇ ಒಂದು ಟಾಸ್ಕ್ ಆಗಿಬಿಡುತ್ತೆ. ಅದೇ ಒಂದೇ ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ನನಗೆ. ಇಲ್ಲದಿದ್ರೆ ಎಲ್ಲ ಶೂಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ವೀಡಿಯೋ ಸಿಗುತ್ತೆ. ನಿಮ್ಮ ಮನೇಲಿ ಯಾವ ಥರ, ನಮ್ಮ ಮನೇಲಿ ಯಾವ ಥರ ಅಂತ ಹಂಚ್ಕೋಬೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಅವ್ರಿಗೆ ಆಗೋಟೆ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇದು ಊರಲ್ಲಿ ಬೀಸಿರೋದ್ರಿಂದ ಹಿಟ್ಟೇನು ಜಿಗಿ ಹಾಕ್ಕೊಳ್ಳೋಂಗಿಲ್ಲ. ಬಿಸಿನೀರನ್ನು ಕಾಯಿಸ್ಕೊಂಡು ಹಾಕ್ಕೊಳ್ಳೋಂಗಿಲ್ಲ. ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೊತೀನಿ. ಕಲಿಸ್ಕೊಂಡು ನೀವು ದೊಡ್ಡವನು ಜಾಸ್ತಿ ರೈಸ್ ಐಟಮ್ ತಿನ್ನೋಕ್ಕೆ ಇದು ಬೇಜಾರು ಮಾಡ್ಕೋತಾನೆ. ನೆನ್ನೆ ಇಡ್ಲಿ ಚಟ್ನಿ ಮಾಡಿದ್ದೆ. ನೆನ್ನೆನೂ ಕ್ಯಾಮ್ರಾ ಹಿಡಿಯೋಕ್ಕೆ ಯಾರೂ ಇಲ್ಲದೆ ಇರೋಕ್ಕೆ ಏನೂ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಅವನಿಗೆ ಸ್ವಲ್ಪ ಬೇಗ ಎಬ್ಬಿಸಿ ನೀನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಒಂದು ಸ್ವಲ್ಪ ಹಿಡಿಯಪ್ಪ ಹೋಗೋವರೆಗೂ ಅಂತೇಳಿ ನನ್ನ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೀನಿ. ಆಮೇಲೆ ರೊಟ್ಟಿ ಮಾಡಿಬಿಟ್ಟು ಅವನಿಗೆ ಬೆಳಗ್ಗೆ ಮಕ್ಕಳು ಊಟ ತಿನ್ನೋಕ್ಕೆ ಬೇಜಾರು ಮಾಡ್ಕೋತಾರೆ ಫ್ರೆಂಡ್ಸ್. ಅಂದ್ರೂ ನಾನು ಇದು ಮಾಡೋಕ್ಕೆ ಫೋರ್ಸಬಲ್ ಮಾಡಿ ಸ್ವಲ್ಪ ಬಿಸಿ ರೊಟ್ಟಿ ಆದರೆ ಒಂದೊಂದು ತಿನ್ಕೋತಾರೆ. ಅದೇ ತಣ್ಣಗಾದರೆ ತಿನ್ನಲ್ಲ. ಮತ್ತು ಮಧ್ಯಾಹ್ನ ಏನು ಮಾಡ್ತಾರೋ, ನಾನು ಜಾಸ್ತಿ ರೊಟ್ಟಿ ಎಲ್ಲ ಕಟ್ಟಲ್ಲ. ಅವ್ರು ಇವಾಗ ರೈಸ್ ಅಂದರೆ ಇದು ಮಾಡ್ಕೋತಾರೆ. ಟೊಮೊಟೊ ರೈಸು, ಪಲಾವು ಅವೆಲ್ಲ ಯಾಕೋ ಇಷ್ಟನೇ ಪಡ್ತಾಯಿಲ್ಲ. ಇಡ್ಲಿ, ದೋಸೆ, ರೊಟ್ಟಿ, ಅಕ್ಕಿ ರೊಟ್ಟಿ, ಈ ಥರ ಮೆಂತ್ಯ ರೊಟ್ಟಿ, ಪರೋಟ, ಆಲೂಗಡ್ಡೆ ಪರೋಟ ಅಂಥವೆಲ್ಲ ಇದ್ರೆ ಇಷ್ಟಪಡ್ತಾರೆ. ಬರೀ ಬಾತುಗಳು ರೈಸಲ್ಲಿ ಮಾಡ್ತೀವಲ್ವ, ಟೊಮೊಟೊ ರೈಸು ಆಮೇಲೆ ಪಲಾವು ಅವೆಲ್ಲ ಇಷ್ಟನೇ ಪಡಲ್ಲ. ಅದಕ್ಕೋಸ್ಕರನೇ ನೆನ್ನೆ ಇಡ್ಲಿ ಮಾಡಿದ್ದೆ. ಮತ್ತು ಅದೇ ಹಿಟ್ಟು ಮಿಕ್ಕಿತ್ತು. ರಾತ್ರಿ ಒಂದು ಸ್ವಲ್ಪ ದೋಸೆ ಮಾಡಿಕೊಟ್ಟೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿಬಿಟ್ಟು ಆಮೇಲೆ ಇವಾಗ ಏನು ಮಾಡೋದು ಅಂತ ಆಲೂಗಡ್ಡೆ ಗ್ರೇವಿ ಮಾಡಿಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡಿ ಅವ್ರಿಗೆ ಅವ್ನು ದೊಡ್ಡವನು ತಿಂತಾಯಿದ್ನ ಹಾಗೆ ಬಿಸಿದೆ. ಆಮೇಲೆ ಅವನು ತಿನ್ಕೊಂಡು ಅವನು 7:40ಕ್ಕೆ ಅವನು ಹೋಗ್ತಾನೆ. ಇವ್ರು 8:20ಕ್ಕೆ ಇವರು ಅವನು ಹೋದ್ಮೇಲೆ ಮತ್ತು ಇವ್ರು ತಿಂದು ರೆಡಿ ಆಗೋಕ್ಕೆ ಇವ್ರಿಗೂ 8:20 ಆಗುತ್ತೆ. ವ್ಯಾನ್ ಒಂದು ಸ್ವಲ್ಪ ಬೇಗ, ಯಾಕೋ ಇನ್ನೂ ಸ್ಟೂಡೆಂಟ್ಗಳಷ್ಟು ಬರ್ತಾಯಿಲ್ವಂತೆ. ವ್ಯಾನ್ ಒಂದು ಸ್ವಲ್ಪ ಬೇಗ ಬರುತ್ತೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಒಂದು 5 ನಿಮಿಷ ಆದರೆ ಪರವಾಗಿಲ್ಲ, ಸ್ವಲ್ಪ ಹೋಗಿ ಬೇಗನೆ ನಿಂತ್ಕೊಳ್ರಿ ಅಂತ ಕಳಿಸ್ತೀನಿ ಫ್ರೆಂಡ್ಸ್.
ರೊಟ್ಟಿ ನೀವು ಯಾವ ಥರ ಮಾಡುತ್ತೀರಿ, ನಿಮ್ಮ ರೊಟ್ಟಿ ಯಾವ ಥರ ಆಗುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಎಲ್ಲ ನೀವು 2-3 ಮಕ್ಕಳಿರೋರಿಗೆ ಗೊತ್ತಿರುತ್ತದು. ಒಂದು ಮಗು ಇದ್ದರೆ ಏನೋ ಮಾಡಿಬಿಟ್ಟು ಆರಾಮಾಗಿ ಕಳಿಸ್ಬೋದು. 3 ಜನ ಇದ್ದಾರೆ ನಮ್ಮ ಮನೇಲಿ. ಅದು ಬೇರೆ ಒಬ್ರಿಗೆ ಒಂದಿಷ್ಟ ಇರುತ್ತೆ, ಒಬ್ರಿಗೆ ಒಂದಿಷ್ಟ ಇರುತ್ತೆ. ಅವ್ನು ಚಿಕ್ಕವನಂತೂ ಅದ್ಯಾಕೆ ಮಾಡಿದ್ಯಾ ಇದ್ಯಾಕೆ ಮಾಡಿದ್ಯಾ ಅದು ಇವನೇ ನೋಡಿ ಕ್ಯಾಮ್ರಾ ಹಿಡಿಯೋದು. ಇವನು ಇಬ್ಬರು. ದೊಡ್ಡವನಂತೂ ಹತ್ರನೂ ಸುಳಿಯಲ್ಲ. ಅಲ್ಲ ಏನಕ್ಕೆ ಮಾಡ್ತೀಯ ಬಿಡು ಅಂತಾನೆ. ಅದಕ್ಕೆ ಅವರಿಬ್ಬರೇ ಸ್ವಲ್ಪ ಸಪೋರ್ಟ್ ಮಾಡೋದು. ನನಗೆ ಒಂದು ಸ್ವಲ್ಪ ಚೂರುಪಾರು ಇಷ್ಟು ಎಡಿಟಿಂಗ್ ಮಾಡೋಕ್ಕೆ ಬರ್ತಾಯಿರಲಿಲ್ಲ ಫ್ರೆಂಡ್ಸ್. ಅವನೇ ಕಲಿಸಿದ್ದು, ಚಿಕ್ಕವನೇ. ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡಿಕೊಟ್ಟಿರೋದು ಅವನು, ದೊಡ್ಡವನು ನವನೀತ. ನಾನು ಎಡಿಟಿಂಗ್ ಅಂತ ಇವರಿಬ್ಬರೇ ಹೇಳ್ಕೊಟ್ಟಿದ್ದಾರೆ. ಇಷ್ಟೇ ಇವಾಗ ಏನು ನಿಮಗೆ ತೋರಿಸ್ತೀನೋ ಅಷ್ಟೇ ಬರುತ್ತೆ ನನಗೆ, ಜಾಸ್ತಿ ಏನೂ ಬರಲ್ಲ. ಇಷ್ಟೇ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನೋ ಮಾಡಿ, ಏನೋ ಪ್ಲ್ಯಾನ್ ಮಾಡಿ, ಏನೋ ಸ್ವಲ್ಪ ಏನಾದರೂ ಸಾಧಿಸಬೇಕು, ನಮ್ಗೆ ಆಡ್ಕೊಳ್ಳೋ ಜನಗಳ ಮುಂದೆ ಚೆನ್ನಾಗಿರಬೇಕು, ಚೆನ್ನಾಗಿ ಬಾಳಬೇಕು ಅನ್ನೋ ಒಂದು ಇದಕ್ಕೆ ಆಸೆಗೋಸ್ಕರ ಈ ಥರ ಏನೇನೋ ಮಾಡೋಕ್ಕೆ ಹೋಗ್ತೀವಿ. ಅದು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಹಂಚ್ಕೋಬೇಕು, ಏನಾದರೂ ಕೇಳಬೇಕು, ಅದು ಏನು ಇದೇನು ಯಾವ ಥರ ಮಾತಾಡಬೇಕು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಕಡೆ ಇವರಿಗೆಲ್ಲ ರೊಟ್ಟಿ ಎಲ್ಲ ಮಾಡಿಕೊಟ್ಟು ಒಬ್ಬೊಬ್ಬರಿಗೆ ತಿನ್ನೋಕೆ ಕೊಡ್ತಾಯಿದ್ದೀನಿ. ಬಾಕ್ಸ್ ಹಾಕಿಟ್ಟಿದ್ದೀನಿ. ಆ ಕಡೆ ತಿಂತಾಯಿದ್ದಾರೆ. ಆಮೇಲೆ 3 ಬಾಕ್ಸ್ ಹಾಕಿಟ್ಟೆ ಅಂದರೆ ಯಾರ್ದು ಬೇಕು ಅವ್ರು ತೊಗೊಂಡು ಹೋಗ್ತಾರೆ. ಆನ್ಲೈನಲ್ಲಿ ಅವು ಪೇಪರ್ ಆರ್ಡರ್ ಮಾಡಿದ್ದೀನಿ, ಇನ್ನೂ ಬರಲೇ ಇಲ್ಲ. ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ ನೋಡಿ. ಪಲ್ಯ ಆ ಥರ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನಿಮ್ಮದು ಚಾನಲ್ ಇದ್ದರೆ ನೀವು ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಒಬ್ರಿಗೊಬ್ರಿಗೆ ಒಂದೇ ಫ್ಯಾಮ್ಲಿ ಥರ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿರೋಣ ಫ್ರೆಂಡ್. ಇಲ್ಲಿ ನೋಡಿ 2 ಬಾಕ್ಸ್ ಹಾಕಿಟ್ಟಿದ್ದೀನಿ, ಅವ್ರು ಹಾಕ್ಕೊಂಡಿದ್ದಾರೆ. ನಮಸ್ಕಾರ.